ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಅಯ್ಯೋ ಗಣೇಶ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವಾಗಲೇ ಮಾತನಾಡ್ತಿದ್ದೆ ದುಂಡಿ ಅನ್ನುವಂಥ ಪುಸ್ತಕದ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮುಂದುವರಿಸ್ತಿದ್ದೀನಿ. ಅರಣ್ಯಕ್ಕನೊಬ್ಬ ಗಣಪತಿಯಾದ ಕತೆ ಯೋಗೇಶ್ ಮಾಸ್ತರ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಗಣಪತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನೀಗ ಒನ್ಸ್ ಅಗೇನ್ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಿಫೇಸ್ ಅಲ್ಲಿ ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಾನು ಇದನ್ನ ಓದ್ಬಿಡ್ತೀನಿ. ಏನು ಅಂತಂದ್ರೆ, ಪೌರಾಣಿಕ ಕಥಾನಕಗಳು ವಾಸ್ತವ ನಿರೂಪಣೆಗಳು ಅಲ್ಲ, ಒಂದೋ ಉತ್ಪ್ರೇಕ್ಷಿತ ವಿವರಣೆಗಳು ಹಾಗೂ ಅಲಂಕಾರಿಕ ನಾಟಕೀಯತೆಗಳು ಅಥವಾ ಮೌಢ್ಯದಿಂದ ಕೂಡಿರುವ ಭ್ರಮಾಧೀನ ಕಾಲ್ಪನಿಕ ಕಥನಗಳು ಅಂತ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಕ್ವಿಕ್ ರಿಯಾಕ್ಷನ್? ಅಲ್ಲ, ಅದು ಅರ್ಥವೇ ಸರಿ ಇಲ್ಲ ಅಂತ. ಪೌರಾಣಿಕ ಪುರಾಣಗಳು ಹೇಗೆ ವೇದಗಳ ನಂತರ ಈ ಪುರಾಣಗಳು ಬಂತು, ಕಾಲಕ್ರಮದಲ್ಲಿ ಅವರವರಿಗೆ ತಕ್ಕಂತೆ ಅರ್ಥವಾಗುವ ತರದ ವ್ಯವಸ್ಥೆ ಮಾಡಬೇಕಾಗಿ ಬಂತು. ಉದಾಹರಣೆಗೆ ಒಂದು ಕ್ಲಾಸ್ ರೂಮ್ ನಲ್ಲಿ 30-40 ಜನ ಇದ್ರೆ ಮೊದಲ ಒಂದು 5 ಜನಕ್ಕೆ ಹೇಳಿದ ತಕ್ಷಣ ಅರ್ಥ ಆಗುವಂತದ್ದು ಇರುತ್ತೆ, ಇನ್ನು 5 ಜನಕ್ಕೆ ಕಥೆ ಮೂಲಕ ಹೇಳಬೇಕಾದಂತದ್ದು ಬರುತ್ತೆ, ಮತ್ತೆ 5 ಜನಕ್ಕೆ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿ ತೋರಿಸಿದ ಮೇಲೆ ಗೊತ್ತಾಗುತ್ತೆ. ಈ 3 ಕ್ಯಾಟಗರಿ ಇರುತ್ತೆ. ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಕ್ಯಾಟಗರಿ ಜನಕ್ಕೆ ಅರ್ಥವಾಗುವಂತ ಕೆಲಸ ಮಾಡಬೇಕು ಅಂತ ಬಂದಾಗ ಈ ತರದೆಲ್ಲ ಪ್ರಯತ್ನಗಳಾಗಿವೆ. ಹಾಗಂತ ಇದು ಭ್ರಮಾಧೀನ ಅಲ್ಲ, ಪೂರ್ತಿ ಭ್ರಮೆಯೇ ತುಂಬಿಕೊಂಡಿದೆ ಅಂತಲ್ಲ, ಭ್ರಮೆಯನ್ನೂ ತುಂಬಿಸಲಾಗಿದೆ, ಆದರೆ ಅದರಲ್ಲಿ ಸತ್ವವೂ ಇದೆ. ಯಾವುದನ್ನು ಪೂರ್ಣ ಪ್ರಮಾಣದಲ್ಲಿ ಅಲ್ಲಗಳಿಲಿಕ್ಕೂ ಸಾಧ್ಯವಾಗದ ಮತ್ತು ಯಾವುದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ಬೇಕು ಅನ್ನೋ ಅಗತ್ಯವೂ ಇಲ್ಲದ ಸಾಹಿತ್ಯ ಅನ್ನೋದನ್ನು ಬಹುಶಃ ಎಲ್ಲರೂ ಒಪ್ಕೊಳ್ಬೇಕಾಗಿರೋ ಸಂಗತಿ ಅಂತ ನಾನು ಅನ್ಕೋತೀನಿ. ಬಟ್ ಅವ್ರೊಂದು ವರ್ಡಿಕ್ ಕೊಡೋದಿದೆಯಲ್ಲ, ಅದು ಪುರಾಣಗಳು ಅನ್ನೋದೇ ಸರಿ ಇಲ್ಲ ಅಂತ ಒಂದು ವರ್ಡಿಕ್ ಕೊಡ್ತಾರಲ್ಲ, ನನಗೆ ಇವುಗಳ ಮೇಲೆ ಆಕ್ಷೇಪ ಇದೆ ಅಂತ ಇಡೀ ಸಾಹಿತ್ಯ. ರೈಟ್, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಚಕ್ರವರ್ತಿ ಸೂಲಿಬೆಲೆ. ಇದೀಗ ನನ್ನ ಜೊತೆಗೆ ಆಧ್ಯಾತ್ಮಿಕ ಚಿಂತಕರಾದಂತಹ ಆರತಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಚರ್ಚೆಯಲ್ಲಿ. ಆರತಿ ಅವರೇ, ನಾವು ಇಲ್ಲಿ ದುಂಡಿ ಅನ್ನುವಂತಹ ಒಂದು ಪುಸ್ತಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೆದಕ್ತಾ ಹೋಗ್ತಿದ್ದೀವಿ. ಇಲ್ಲಿ ನೀವು ಬಹುಶಃ ಈ ಪುಸ್ತಕವನ್ನ ಓದಿಲ್ಲ ಅಂತ ಭಾವಿಸ್ತೇನೆ. ನಾನು ಕೆಲವಾರು ಸಾಲುಗಳನ್ನ ಇದರಿಂದ ಓದೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಗಣಪತಿ ಬಗ್ಗೆ ಬೇರೆಯಾದಂಥ ವ್ಯಾಖ್ಯಾನಗಳನ್ನ ಯೋಗೇಶ್ ಮಾಸ್ತರು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಲ್ಲಿ ಕೆಲವಾರು ವಿಚಾರಗಳು ಈ ರೀತಿ ಇರ್ತವೆ. ಯಾರೇ ಬಂದರೂ ಈ ದುಂಡಿಯಂತಹ ಗಣಪತಿ ಬರಲಾರರು, ಇವನಷ್ಟು ಒರಟ ಕ್ರೂರಿ ಅನಾರ್ಯತನ ಅಬ್ಬಬ್ಬ, ಇವನು ಇಷ್ಟು ಪ್ರಖ್ಯಾತನಾಗಿರುವುದೇ ಇವನ ಕ್ರೂರತನದಿಂದ. ಈ ರೀತಿ ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರ ಜೊತೆಗೆ ದುಂಡಿಗೆ ಅಂದ್ರೆ ಗಣಪತಿಗೆ ಅಸಹನೀಯ ವಿನಾಯಕನಿಗೆ ದೈವತ್ವದ ಪಟ್ಟ ಕಟ್ಟುವ ಹುನ್ನಾರ ನಡೆದಿದೆ. ಅದರ ಜೊತೆಗೆ ಪವಿತ್ರವಾದ ಯಜ್ಞದಲ್ಲಿ ಅತಿ ಶ್ರೇಷ್ಠ ದೇವತೆಗಳಿಗೆ ಕೊಡುವ ಹವಿಸ್ಸಿನಲ್ಲಿ ಕಳ್ಳಪಾಲು ಬೇಕೇ ನಿಮಗೆ. ಈ ರೀತಿ ಕೆಲವಾರು ಸ್ವಲ್ಪ ವಿವಾದಾತ್ಮಕ ಅನ್ನಿಸುವಂತಹ ವ್ಯಾಖ್ಯಾನಗಳನ್ನ ಯೋಗೇಶ್ ಮಾಸ್ತರು ಕೊಡ್ತಾ ಹೋಗ್ತಾರೆ. ಈ ಸಾಲುಗಳನ್ನ ಕೇಳಿದಾಗ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ರಿಯಾಕ್ಷನ್ ಏನಿದೆ ಆರತಿ ಅವರೇ? ನಮಸ್ಕಾರ. ಮೊದಲೇದಾಗಿ ಒಂದು ವಿನಂತಿ, ನಾನು ಹೇಳೋದನ್ನ ಹೇಳೋವರೆಗೂ ದಯವಿಟ್ಟು ತಡಿಬೇಡಿ, ಹೆಚ್ಚು ಸಮಯ ಇಲ್ಲ ನನಗೆ. ಖಂಡಿತ ಖಂಡಿತ. ನನ್ನ ಈ ಒಂದು ಸಾಲುಗಳನ್ನ ಕೇಳ್ತಾ ಇದ್ರೆ ನನಗನ್ನಿಸೋದು, ಅವ್ರಿಗೆ ಸುಮ್ಮನೆ ಅವರ ಮನಸ್ಸಿಗೆ ಬಂದಂತಹ ಒಂದು ವಿಕೃತ ಭಾವನೆಗಳನ್ನ ಬರೆದು ಒಂದು ಬಿಟ್ಟಿ ಕೀರ್ತಿ ಸಿಕ್ಕತ್ತಲ್ಲ, ಅದಕ್ಕೆ ಮಾಡಿದಾರ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಒಬ್ಬ ಯಾರೇ ಸೆನ್ಸಿಬಲ್ ಪರ್ಸನ್, ಒಂದು ಸ್ವಲ್ಪ ಆದರೂ ಒಂದು ವಿವೇಕ ಉಳ್ಳಂಥ ವ್ಯಕ್ತಿ, ಏನನ್ನೂ ಓದದೆ ಯಾವ ಹಿನ್ನೆಲೆ ತಿಳ್ಕೊಳ್ದೆ ಅದು ಧರ್ಮದಂತಹ ಅಧ್ಯಾತ್ಮದಂತಹ ಘನವಾದ ವಿಚಾರಗಳನ್ನು ಲೂಸ್ ಟಾಕ್ ಮಾಡಿಕೊಂಡು ಪುಸ್ತಕ ಬೇರೆ ಬರೆದು ಅದನ್ನು ಸಮರ್ಥಿಸುವಂಥದ್ದು ಅದು ಅತ್ಯಂತ ಕುಸಂಸ್ಕೃತಿಯ ಲಕ್ಷಣ ಅಂತ ನನಗನ್ನಿಸುತ್ತೆ. ಇಲ್ಲಿ ಕೆಲವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲೇದಾಗಿ ಒಂದು ಈಕ್ವೇಷನ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿಂದೂಯಿಸಮ್ ಇಸ್ ಈಕ್ವಲ್ ಟು ಸಿಂಬಾಲಿಸಮ್ ಅಂತ. ಹಿಂದೂ ಧರ್ಮ ಅನ್ನೋದು ಪ್ರಚಾರದ ಧರ್ಮ ಅಲ್ಲ, ಇದು ಆಚಾರದ ಧರ್ಮ. ನಮಗೆ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡುವ, ಮತಾಂತರ ಮಾಡುವ, ಲೂಟಿ ಮಾಡುವ, ಅವ್ರ ಮೇಲೆ ನಮ್ಮದನ್ನು ಹೇರುವಂಥ ಹುಚ್ಚು ಯಾವತ್ತಿಗೂ ಇರಲಿಲ್ಲ, ಇಂದಿಗೂ ಇಲ್ಲ. ಆದರೆ ಆಚಾರ ಅಂತರ್ಮುಖವಾಗಿ ನನ್ನನ್ನು ನಾನು ಅರ್ಥ ಮಾಡಿಕೊಂಡು, ಜಗತ್ತನ್ನು ಅರ್ಥ ಮಾಡಿಕೊಂಡು, ಸಹಮಾನವರನ್ನು ಅರ್ಥ ಮಾಡಿಕೊಂಡು, ಈ ಸಮಸ್ತ ಸೃಷ್ಟಿಯ ಆದಿ ಮೂಲ ಯಾವುದಿದೆಯೋ ಆ ಪರತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಹಿಂದೂ ಧರ್ಮದ ಉದ್ದೇಶ. ಹಾಗಾಗಿ ಆ ಪರತತ್ವದ ಕಡೆಗೆ ಪ್ರಯಾಣ ಯಾವುದಿದೆಯೋ, ಅಂತರ್ಮುಖ ಹಾಗೂ ಬಹಿರ್ಮುಖ ಎರಡೂ ಪರಿಪೂರ್ಣವಾದಾಗ ಅದರ ಸಾಮರಸ್ಯದಲ್ಲಿ ನಮಗೆ ಮೂಡುವಂಥ ಆ ಪರಮ ವಿವೇಕದಿಂದ ನಮ್ಗೆ ಅರ್ಥವಾಗುವಂಥ ಪರತತ್ವ ಯಾವುದಿದೆಯೋ ಅದನ್ನು ಸಿಂಬಲೈಸ್ ಮಾಡಿಟ್ಟಿದ್ದಾರೆ. ಅಂತಂದರೆ ಅದನ್ನು ಡೆಸಿಫರ್ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಸೀಕ್ರೆಟ್ ಕೋಡ್ ಇದ್ದ ಹಾಗೆ ಮನನಾತ್ರಾಯತೆ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಕೂಡ ಮನನ ಮಾಡಿದ್ರೆ ಅರ್ಥ ಆಗತ್ತೆ. ಅದೇ ರೀತಿಯಲ್ಲಿ ನಮ್ಮ ದೇವತಾ ರೂಪಗಳು ಯಾವುದಿದೆಯೋ, ಗಣೇಶ ಇರ್ಬೋದು, ಶಿವ ಇರ್ಬೋದು, ವಿಷ್ಣು ಇರ್ಬೋದು, ದೇವಿ ಇರ್ಬೋದು, ಇದೆಲ್ಲ ಆ ಪರತತ್ವದ ಸಿಂಬಾಲಿಸಮ್ ಅನ್ನೋದನ್ನು ಮರಿಬಾರ್ದು ನಾವು. ಹಾಗಾಗಿ ನಮ್ಮಲ್ಲಿ 6 ಆಗಮಗಳಿವೆ: ಶೈವಾಗಮ, ಗಾಣಪತ್ಯಾಗಮ, ಶಾಕ್ತಾಗಮ ಮತ್ತು ವೈಷ್ಣವಾಗಮ, ಕೌಮಾರಾಗಮ ಮತ್ತು ಸೌರಾಗಮ ಅಂತ. ಸೂರ್ಯೋಪಾಸನೆ, ದೇವಿ ಉಪಾಸನೆ, ಶಿವ, ವಿಷ್ಣು, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆ. ಈ ಎಲ್ಲ ಆಗಮಗಳನ್ನು ಮತ್ತು ಈ ಆಗಮಗಳಿಗೂ ಮೂಲದಲ್ಲಿ ನಿಗಮ ಅಂದರೆ ವೇದಗಳಲ್ಲಿರುವಂತಹ ಸೂಕ್ತಗಳನ್ನು, ಗಣಪತಿಯ ವರ್ಣನೆಗಳನ್ನು ಕಂಡಾಗ ಅಲ್ಲಿ ಗಣಾನಾಂತ್ವಾ ಗಣಪತಿಗಂ ಹವಾಮಹೆ ಅಂತ ನಾವೆಲ್ಲ ಯಾವುದನ್ನು ಹೇಳ್ತೀವೋ ಅಲ್ಲಿ ಪರತತ್ವದ ಲಕ್ಷಣಗಳನ್ನು
ಸಂಕೇತಗಳನ್ನು ಹೇಳ್ತಾರೆ, ಅದನ್ನು ನಾವು ಸಮೀಪಿಸುವ, ಅರ್ಥ ಮಾಡ್ಕೊಳ್ಳುವ, ನಮ್ಮೊಳಗೆ ಕರಗತ ಮಾಡ್ಕೊಂಡು ಅಥವಾ ನಮ್ಮಲ್ಲಿ ಅನುಭವಿಸುವಂಥ ಒಂದು ನೆಲೆಯಲ್ಲಿ ಅವರು ಮಾತನಾಡ್ತಾರೆ. ನಾವೇನು ಮಾಡಿದ್ದೀವಿ ಅಂದರೆ, ಪುರಾಣದ ಕಾಲದಲ್ಲಿ ಅವನತಿ ಆಗಿದೆ ಅನ್ನೋ ಹಾಗೆ ಕೆಲವರು ಹುಚ್ಚರು ಮಾತಾಡ್ತಾರೆ. ಖಂಡಿತ ಅಲ್ಲ. ಪುರಾಣ ಅಂತ ಅನ್ನೋದು ಒಂದು ಮಿಸ್ಟಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಯಾವ ವೇದಾಂತಗಳ ಒಂದು ಅತ್ಯಂತ ತತ್ವ ಗಂಭೀರವಾದ ವಿಚಾರಗಳಿದ್ವೋ ಸಾಮಾನ್ಯ ಜನರಿಗೂ ಅರ್ಥವಾಗಬೇಕು. ಆದರೆ ಅವ್ರಿಗೆ ಡೋಸ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೊಂದು ಡೋಸ್ ಔಷಧಿ ಕೊಡ್ತೀವಿ, ದೊಡ್ಡವ್ರಿಗೊಂದು ಡೋಸ್ ಕೊಡ್ತೀವಿ. ಹಾಗೆ ಮಕ್ಕಳಿಗೆ ಹೇಗೆ ಕಡಿಮೆ ಡೋಸ್ ಮಾಡ್ತೀವೋ ಹಾಗೆ ಪರತತ್ವವನ್ನು ಸುಂದರವಾದ ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕ, ಇತಿಹಾಸದಲ್ಲಿ ಆಗಿ ಹೋದಂತಹ ಸಾಧು ಸಂತರು, ಮಹಾತ್ಮರು, ಅವಧೂತರು, ರಾಜ ಮಹಾರಾಜಂದರು, ಅವತಾರ ಪುರುಷರು ಅವರೆಲ್ಲರ ಕಥೆಗಳನ್ನು ಹೆಣೆದು ಕೊಟ್ಟಿದ್ದಾರೆ. ಶುಗರ್ ಕೋಟೆಡ್ ಪಿಲ್ಸ್ ಕೊಟ್ಟ ಹಾಗೆ ಪುರಾಣವನ್ನು ಆ ರೀತಿಯೆಲ್ಲ ಜರಿಯುವಂಥದ್ದು ಖಂಡಿತವಾಗಿ ಮೂರ್ಖತನ. ಪುರಾಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಭಾಷೆ ಬೇಕು. ಮೊದಲೇದಾಗಿ ಭಾರತೀಯ ಸಂಸ್ಕೃತಿಯ ಕಾಂಟೆಕ್ಸ್ಟ್ ಚೆನ್ನಾಗಿ ಅರ್ಥ ಆಗಬೇಕು. ಇದರ ಜೊತೆಯಲ್ಲಿ ಆ ಮಿಸ್ಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವುದನ್ನ ಅರ್ಥ ಕೊಡ್ತಾ ಇದ್ದಾರೆ, ಸಜೆಸ್ಟೆಡ್ ಮೀನಿಂಗ್, ಧ್ವನಿ ಅಂತ ಹೇಳ್ತೀವಲ್ಲ, ಅದನ್ನೇನು ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಹಸುವನ್ನ ಒಬ್ಬ ಅತ್ಯಂತ ಕಟುಕನಾದವನು, ಕೆಂಗಣ್ಣುಳ್ಳಂಥ ಕ್ರೂರ ಸ್ವಭಾವದವನು ಹೊಡಿತಾ ಇದ್ದಾನೆ ಅಂತನೋ ಒಂದು ದೃಶ್ಯ ಕಾಣಿಸುತ್ತೆ ಒಬ್ಬ ಮಹಾರಾಜನ್ಗೆ. ಆಗ ಅವ್ನು ಗೊತ್ತಾಗುತ್ತೆ ಪೃಥ್ವಿಯಲ್ಲಿ ಈಗ ಕಲಿಯುಗ ಶುರು ಆಗಿದೆ. ಅಂದ್ರೆ ಏನರ್ಥ? ಆ ಗೋ ಅಂತನೋ ಶಬ್ದಕ್ಕೆ ಹಸು ಅಂತಲೂ ಅರ್ಥ ಇದೆ, ಭೂಮಿ ಅಂತಲೂ ಇದೆ. ಹಸು ಅನ್ನೋ ಸಿಂಬಾಲಿಸಮ್ ಭೂಮಿಯನ್ನ ಸಂಕೇತಿಸುತ್ತೆ. ಆ ಕ್ರೂರಿ ಅದನ್ನು ಹೊಡಿತಾ ಇದ್ದಾನೆ ಅಂತಂದ್ರೆ ಭೂಮಿಯನ್ನ ಹಿಂಸಿಸುವಂತಹ ಸ್ವಭಾವದ ಕ್ರೂರ ಜನ ಬರ್ತಾರೆ ಕಲಿಯುಗದಲ್ಲಿ. ನೋಡಿ, ದಿಸ್ ಇಸ್ ಅ ಸಿಂಬಾಲಿಸಮ್. ಪ್ರತಿಯೊಂದು ಸಿಂಬಾಲಿಸಮ್ ಅದನ್ನು ಅರ್ಥ ಮಾಡ್ಕೊಳ್ದೆ ಅದನ್ನು ನಮ್ಮ ಮಟ್ಟಕ್ಕೆ ಇಳಿಸ್ಬಿಟ್ಟು ಈ ಕಾಡು, ನಾಡು, ಆರ್ಯ, ಅನಾರ್ಯ ಈ ಥರ ಶಬ್ದ ಹುಚ್ಚುಚ್ಚಾಗಿ ಅದನ್ನೆಲ್ಲ ಮೆಸಪ್ ಮಾಡಿಕೊಂಡು ನಮ್ಮ ದೇಶವನ್ನು ತಮ್ಮ ಕುದೃಷ್ಟಿಯಿಂದ ನೋಡಿ ಕುವ್ಯಾಖ್ಯಾನ ಮಾಡಿದಂಥ ಆ ಬ್ರಿಟಿಷರ ಹಿಸ್ಟ್ರಿಯನ್ನು ಇಟ್ಕೊಂಡು ಅದನ್ನು ಸಮರ್ಥಿಸ್ಕೊಂಡು ನಮ್ಮ ದೇವತೆಗಳನ್ನ ಏನಂದ್ರೂ ಪರವಾಗಿಲ್ಲ, ನಾವು ಸುಮ್ಮನಿರ್ತೀವಲ್ಲ ಹಿಂದೂಗಳು. ಹಾಗಾಗಿ ಒಂದು ಚೀಪ್ ಪಾಪ್ಯುಲಾರಿಟಿ, ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇತ್ ಅಂತ ಒಂದು ಸುಭಾಷಿತ ಹೇಳುತ್ತೆ. ಕತ್ತೆ ಮೇಲಾದರೂ ಹೋಗು ಅಥವಾ ಮಡಕೆನಾದ್ರೂ ಹೊಡೆದಾಕು, ಒಟ್ನಲ್ಲಿ 4 ಜನ ನನ್ನ ಕಡೆ ನೋಡೋ ಹಾಗೆ ಮಾಡ್ಕೊಳ್ಳೋದು ಅಂತ. ಆ ರೀತಿಯ ಹುಚ್ಚು ಪ್ರಯತ್ನಗಳನ್ನು ನಾವು ತಡಿಬೇಕಾಗತ್ತೆ. ಯಾಕೆ ಅಂತಂದ್ರೆ ತುಂಬಾ ಅತಿ ಆಗ್ತಾ ಬರ್ತಾ ಇದೆ. ಮಕ್ಕಳು, ಅವ್ರ ಮನಸ್ಸು ಸೆನ್ಸಿಟಿವ್ ಆಗಿರುತ್ತೆ. ನಾವು ತತ್ವಗಳನ್ನ ಸಂಕೇತಗಳ ಮೂಲಕ, ಸಿಂಬಾಲಿಸಮ್ ಮೂಲಕ ಅರ್ಥಪಡಿಸುವಾಗ ಪುರಾಣಗಳನ್ನು ಬಳಸ್ತೀವಿ. ಇನ್ನೂ ಸುಂದರವಾದ, ಸರಸವಾದ ಪೊಯೆಟಿಕ್ ಬ್ಯೂಟಿಯಲ್ಲಿ ನಾವು ಕಾವ್ಯಗಳಲ್ಲಿ ಅರ್ಥಪಡಿಸ್ತೀವಿ. ಇವತ್ತು ಸಂಸ್ಕೃತ ಭಾಷೆಯನ್ನು ನಾವು ಕಳ್ಕೊಂಡಿಲ್ಲ. ಎಷ್ಟೋ ಜನ ಅದರ ಕಡೆ ಇನ್ನೂ ಅಷ್ಟು ವ್ಯಾಪಕವಾಗಿ ಅದು ಹರಡಬೇಕಾಗಿದೆ. ಅದು ತಪ್ಪಿ ಹೋದ ಕಾಲದಿಂದ ಏನಾಗಿದೆ, ಈ ಅನುವಾದಗಳ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಎಷ್ಟು ಆರಾಮಾಗಿ ಆ ವ್ಯಕ್ತಿಯ ಯೋಗೇಶ್ ಅವರು ಯಾಜ್ಞವಲ್ಕ್ಯ ಸ್ಮೃತಿ ಹೆಸರು ಹೇಳ್ತಾರೆ, ಮನುಸ್ಮೃತಿ ಹೇಳ್ತಾರೆ. ನಿಜಕ್ಕೂ ಓದಿದಾರಾ? ಗೊತ್ತಿದೆಯಾ? ಮನು ಮಹರ್ಷಿ ಬಗ್ಗೆ ಬಯ್ಯೋ ಮುಂಚೆ, ವ್ಯಾಸರ ಬಯ್ಯೋ ಮುಂಚೆ, ಕೃಷ್ಣನ ಬಗ್ಗೆ ನಾಕಾರು ಮಾತಾಡೋ ಮುಂಚೆ, ರಾಮನ ಬಗ್ಗೆ ಬಯ್ಯೋ ಮುಂಚೆ ಮೂಲವನ್ನು ಯಾರು ತಿಳ್ಕೊಂಡೇ ಇರಲ್ಲ. ಯಾವುದೋ ಒಂದು ಅನುವಾದವನ್ನು ಓದ್ಬಿಟ್ಟು ಯಾರೋ ಅಗಸ ಹೇಳೋದಂತೆ ಸೀತೆನ ರಾಮ ಓಡಿಸ್ಬಿಟ್ಟ, ಇದು ವಾಲ್ಮೀಕಿ ರಾಮಾಯಣದಲ್ಲೇ ಇಲ್ಲ. ಮೂಲವನ್ನೂ ತಿಳ್ಕೊಳ್ಳಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ವ್ಯಾಖ್ಯಾನಗಳನ್ನು ಓದೋದಿಲ್ಲ. ಮಹಾತ್ಮರು, ಪ್ರಾಜ್ಞರು ತಿಳ್ಕೊಂಡವ್ರು ಇದ್ದಾರೆ, ಅವ್ರ ಹತ್ರನೂ ಹೋಗೋದಿಲ್ಲ. ಇಂಟರ್ನೆಟ್ಟಲ್ಲೋ ಅಲ್ಲೋ ಇಲ್ಲೋ ಹೇಳಿದಂಥ ಈ ಲೂಸ್ ಟಾಕ್ ಬೇಕಂತಲೇ ಹಿಂದೂ ಧರ್ಮವನ್ನು ಈ ಥರ ಡ್ಯಾಮೇಜ್ ಮಾಡುವ ಒಂದು ಫ್ಯಾನ್ಸಿ, ಒಂದು ಫ್ಯಾಷನ್, ಒಂದು ಸ್ಯಾಡಿಸ್ಟಿಕ್ ಪ್ಲೆಜರ್ ಇರುವಂತಹ ಸೋಕಾಲ್ಡ್ ಬುದ್ಧಿಜೀವಿಗಳ ಮಾತನ್ನು ತೆಗೆದುಕೊಂಡು ಅದನ್ನು ಹೇಳಿದು ಬಿಟ್ಟು ಏನೋ ಮಹಾ ವಿಮರ್ಶೆ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಇದು ಪಾಪ. ದಿಸ್ ಇಸ್ ಅ ಸಿನ್ ಅಂತ ಹೇಳ್ತೀನಿ. ಇದು ಅಕ್ಷಮ್ಯವಾದ ಅಪರಾಧ. ಇದು ತುಂಬಾ ಅತಿ ಆಗ್ತಾ ಇದೆ. ವಿಮರ್ಶೆ ಬೇಡ ಅಂತಲ್ಲ, ವಿಮರ್ಶೆಗೆ ತೆರೆದುಕೊಂಡಿರುವ ಏಕೈಕ ಧರ್ಮ ಹಿಂದೂ ಧರ್ಮವೇ. ಆದರೆ ವಿಮರ್ಶೆಯಲ್ಲಿ 2 ಥರ ಇದೆ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಸಕಾರಾತ್ಮಕವಾಗಿ ಮುಂದುವರೆದ್ರೆ ಆ ವಿಮರ್ಶೆ ನಮಗೆ ಸತ್ಯದ ದರ್ಶನ ಮಾಡಿಸುತ್ತೆ. ನಕಾರಾತ್ಮಕವಾಗಿ ಮುಂದುವರೆದ್ರೆ ಆ ರೀತಿಯ ವಿಮರ್ಶೆಗೆ ಇಳಿದಂಥವನು ಅವನು ಫೂಲ್ ಆಗ್ತಾನೆ, ಅವನೊಬ್ಬ ಪಾಪಿ ಆಗ್ತಾನೆ. ಅದರಿಂದ ತುಂಬಾ ನೋವಾಗುತ್ತೆ. ಎಷ್ಟು ಜನರ ಭಾವನೆ, ಶ್ರದ್ಧೆ, ಆ ಗಣಪತಿ ತತ್ವದಲ್ಲಿರುವಂತಹ ಸೌಂದರ್ಯ, ಅಲ್ಲಿನ ತತ್ವ ಗಾಂಭೀರ್ಯ, ಅಲ್ಲಿ ಧ್ಯಾನಕ್ಕೆ ಅನುಕೂಲವಾದಂತಹ ಸಂಕೇತಗಳು, ಇದೆಲ್ಲವೂ ಕೂಡ ಚ್ಯುತವಾಗ್ಬಿಡತ್ತೆ. ಹಾಗಾಗಿ ಗಣಪತಿ ಅಂತಂದ್ರೆ ಕೇವಲ ಗಜಮುಖ, ಒಂದು ದೊಡ್ಡ ಹೊಟ್ಟೆ ಇಷ್ಟೇ ಅಲ್ಲ, ಅದೊಂದು ಸಿಂಬಾಲಿಸಮ್. ಅದರೊಳಗಿರುವಂತಹ ಎಲ್ಲ ಶಬ್ದಗಳಲ್ಲೂ ಗಜ ಅಂದ್ರೆ ಬೃಹತ್ ಅಂತ, ಹೀಗೆ ಅವನು ಉದ್ದ ಸೊಂಡ್ಲು ಅಂದ್ರೆ ಅವನಷ್ಟು ಜ್ಞಾನ, ಅಂತರ್ದೃಷ್ಟಿ ಉಳ್ಳವನು. ಹೀಗೆ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ದೆ ಕೇವಲ ನಮ್ಮ ಮಟ್ಟಕ್ಕೆ, ನಮ್ಮ ಮನಸ್ಸಿನ ಆಲೋಚನೆಯ ಮಟ್ಟಕ್ಕೆ ಇಳಿದುಬಿಟ್ಟು ನಾವು ಈ ರೀತಿ ಅವನು ಅರಣ್ಯಕ, ಅವನು ಕಾಡೋನು, ಆಮೇಲೆ ಆಯಿತು ಬ್ರಾಹ್ಮಣರ ದೇವರು, ಶೂದ್ರರ ದೇವರು, ಈ ಬ್ರಾಹ್ಮಣ ಶೂದ್ರ ಅದು ಇದು ಇದನ್ನೆಲ್ಲ ಹುಟ್ಟಾಕಿದವರೇ. ಭಾರತವನ್ನು ವಿಭಜಿಸಬೇಕು, ಹಿಂದೂಗಳ ಮನಸ್ಸನ್ನು ಒಡಿಬೇಕು ಅಂತ ಬ್ರಿಟಿಷರ್ಸ್ ಹುಟ್ಟಾಕಿದ್ರು. ಹಿಂದೆ ಇದ್ದ ವರ್ಣಾಶ್ರಮ ಪದ್ಧತಿಯಲ್ಲಿ ಗಾಂಭೀರ್ಯ ಆಯಿತು, ಯಾವ ಜಗಳ ಇರಲಿಲ್ಲ. ಜಗಳ ತಂದಿಟ್ಟವರು ಪರಕೀಯರು, ಯಾಕೆಂದ್ರೆ ನಮ್ಮ ದೇಶವನ್ನು ಒಡೆಯೋದವರು ಉದ್ದೇಶ.
ಹಾಗೆ ನಮ್ಮ ದೇಶವನ್ನು ಒಡೆಯೋ ಉದ್ದೇಶದಿಂದ ಹೇಳಿದಂತಹ ವಿಕೃತ ಕಲ್ಪನೆಗಳನ್ನೇ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಮಾಡಿ ಅದನ್ನೇ ಬೆಳೆಸ್ಕೊಂಡು ಈ ರೀತಿ ವಿಚಿತ್ರವಾದ ಪುಸ್ತಕಗಳನ್ನು ಬರೆದಾಗ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಮ್ಮನ್ನೇ ನಾವು ಬೇರೆಯವರ ದೃಷ್ಟಿಯಿಂದ, ಅದು ನಮ್ಮ ಎನಿಮೀಸ್ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಈ ಒಂದು ಹುಚ್ಚುತನವನ್ನು ಬಿಟ್ಟು, ಆ ಯೋಗೇಶ್ ಮಾಸ್ಟರ್ಗೆ ನಾನು ಅದೇ ಹೇಳ್ತೀನಿ, ಅವ್ರು ಮಾಸ್ಟರ್ ಅಂತ ಬೇರೆ ಹೆಸರಿಟ್ಕೊಂಡಿದ್ದಾರೆ, ನಿಜಕ್ಕೂ ಟೀಚರೋ ಏನೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ನಾವು ಒಂದು ರೋಲ್ ಮಾಡಲಾಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಪೋಷಕರಾಗಿ, ಶಿಕ್ಷಕರಾಗಿ ವಿಷಯ ತಿಳ್ಕೊಳ್ದೆ ಮಾತಾಡಬಾರ್ದು. ಮಾತಾಡಬೇಕು ಅಂದರೆ ತಿಳ್ಕೊಂಡು ಮಾತಾಡಿ, ಎಷ್ಟು ಗೊತ್ತಿದೆಯೋ ಅಷ್ಟು ಮಾತಾಡಿ, ಸತ್ಯವನ್ನು ಮಾತಾಡಿ. ಸತ್ಯಕ್ಕೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಹೀಗೆಲ್ಲ ಹೇಳುವಾಗ ಅವ್ರ ಕಾನ್ಷಿಯನ್ಸ್ ಪ್ರಿಕ್ ಆಗಲ್ವಾ? ನಮ್ಗೆ ಆಶ್ಚರ್ಯ ಆಗುತ್ತೆ, ತುಂಬ ನೋವಾಗುತ್ತೆ. ಇಂಥ ವಿಚಾರಗಳನ್ನು ಖಂಡಿತವಾಗಿ ನಾವು ಖಂಡಿಸಬೇಕು ವ್ಯಾಪಕವಾಗಿ. ಓಕೆ, ನಾನು ಮತ್ತೆ ನಿಮ್ಮ ಜೊತೆಗೆ ಮಾತನಾಡ್ತೀನಿ ಆರತಿ ಅವರೇ. ಅದರ ಜೊತೆಗೆ ಸ್ಟುಡಿಯೋದಲ್ಲಿ ಇರುವಂತಹ ಗಣ್ಯರ ರಿಯಾಕ್ಷನ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ.